Hello friends, welcome back to my YouTube ಚಾನಲ್ ನರ್ಸಿಂಗ್ ಕ್ಲಾಸಸ್ ವಿತ್ ಕನ್ನಡ ಎಕ್ಸ್ಪ್ಲನೇಷನ್. ಬನ್ನಿ ಇವತ್ತು ರಿಮೇನಿಂಗ್ ಸೆಲ್ ಆರ್ಗನೆಲ್ಸ್ ಬಗ್ಗೆ ಸ್ಟಡಿ ಮಾಡೋಣ. ನಾವು ಹಿಂದಿನ ಕ್ಲಾಸಲ್ಲಿ ಆಲ್ರೆಡಿ ಸೆಲ್ ಮೆಂಬ್ರೇನು ಮತ್ತು ಸೈಟೋಪ್ಲಾಸಮ್ನ ಸ್ಟಡಿ ಮಾಡಿದ್ದೀವಿ. ಸೈಟೋಪ್ಲಾಸಮಲ್ಲಿ ಬರುವಂಥ ವೇರಿಯಸ್ ಆರ್ಗನೆಲ್ಸಲ್ಲಿ ಮೈಟೋಕಾಂಡ್ರಿಯನ್ನು ನಾವು ಹಿಂದಿನ ವಿಡಿಯೋದಲ್ಲಿನೇ ಸ್ಟಡಿ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಏನೇನು ರಿಮೇನಿಂಗ್ ಆರ್ಗನೆಲ್ಸ್ ಇದೆಯಲ್ಲ ಅದ್ರ ಬಗ್ಗೆ ಈ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಇದು ಸೆಲ್ ಟಾಪಿಕ್ದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವಾಗ ಸೈಟೋಪ್ಲಾಸಮಲ್ಲಿ ಬರುವಂಥ ಮೈಟೋಕಾಂಡ್ರಿಯ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಒನ್ ಗಾಲ್ಗಿ ಅಪಾರೇಟಸ್. Golgi apparatus consists of 5 to 8 of flattened membrane bound sacs called cisternae. ಇಲ್ಲೇನಿದಾವಲ್ಲ ಇವು 5 to 8 ಫ್ಲ್ಯಾಟನ್ಡ್ ಮೆಂಬ್ರೇನ್ ಸ್ಯಾಕ್ಸ್ ಆಗಿರ್ತವೆ. ಇವನ್ನ ನಾವು ಸಿಸ್ಟರ್ನೆ ಅಂತ ಕರಿತೀವಿ. ಗಾಲ್ಗಿ ಅಪ್ಯಾರೇಟಸಲ್ಲಿ 2 ಸೈಡ್ಸ್ ಇದೆ. ಫಸ್ಟ್ ಒನ್ ಸಿಸ್ ಫೇಸ್ ಆ್ಯಂಡ್ ಟ್ರಾನ್ಸ್ ಫೇಸ್. ಇದೇನೋ ಈ ಸೈಡ್ದು ಸಿಸ್ ಫೇಸ್, ಈ ಸೈಡ್ ಟ್ರಾನ್ಸ್ ಫೇಸ್. ಸಿಸ್ ಫೇಸ್ ನ್ಯೂಕ್ಲಿಯಸ್, ಇಲ್ಲಿ ನ್ಯೂಕ್ಲಿಯಸ್ ಇದೆ ಅಂದರೆ ನ್ಯೂಕ್ಲಿಯಸ್ಗೆ ಫೇಸ್ ಮಾಡಿ ಇರೋದನ್ನು ಸಿಸ್ ಫೇಸ್ ಅಂತ ಕರಿತೀವಿ. ಟ್ರಾನ್ಸ್ ಫೇಸ್ ನಿಯರ್ ಟು ಸೆಲ್ ಮೆಂಬ್ರೇನ್, ಸೆಲ್ ಮೆಂಬ್ರೇನ್ಗೆ ನಿಯರ್ ಇರೋದನ್ನು ಟ್ರಾನ್ಸ್ ಫೇಸ್ ಅಂತ ನಾವು ಕರಿತೀವಿ. ಇವಾಗ ಗಾಲ್ಗಿ ಅಪ್ಯಾರೇಟಸ್ದು ಫಂಕ್ಷನ್ ಏನಂತ ನೋಡೋಣ. ಗಾಲ್ಗಿ ಅಪ್ಯಾರೇಟಸ್ ಫಂಕ್ಷನ್ ಫಸ್ಟ್ ಒನ್ ಪ್ರೊಸೆಸಿಂಗ್ ದ ಮೆಟೀರಿಯಲ್ಸ್. ಇದು ಮೆಟೀರಿಯಲ್ಸ್ ಪ್ರೊಸೆಸಿಂಗ್ ಮಾಡುತ್ತೆ. ಗ್ಲೈಕೋಪ್ರೋಟೀನ್ ಆ್ಯಂಡ್ ಲಿಪಿಡ್ನ ಇದು ಪ್ರೊಸೆಸಿಂಗ್, ಇವೆರಡನ್ನೂ ಪ್ರೊಸೆಸಿಂಗ್ ಮಾಡುತ್ತಾ. ನೆಕ್ಸ್ಟ್ ಪ್ಯಾಕಿಂಗ್ ಆಫ್ ಮಟೀರಿಯಲ್ಸ್. ಈ ಗ್ಲೈಕೋಪ್ರೋಟೀನು ಮತ್ತು ಲಿಪಿಡ್ ಏನಿದೆಯಲ್ಲ ಇದನ್ನು ಸೆಕ್ರೆಟ್ರಿ ವೆಸಿಕಲ್ ಅನ್ನೋ ಫಾರ್ಮಲ್ಲಿ ಪ್ಯಾಕಿಂಗ್ ಮಾಡುತ್ತಾ. ನೆಕ್ಸ್ಟ್ ಒನ್ ಪ್ರೊಡಕ್ಷನ್ ಆಫ್ ಲೈಸೋಸೋಮ್ಸ್. ಇದ್ರದ್ದು ಗಾಲ್ಗಿ ಅಪ್ಯಾರೇಟಸ್ದು ಮೇನ್ ಫಂಕ್ಷನ್ ಅಂದರೆ ಪ್ರೊಡಕ್ಷನ್ ಆಫ್ ಲೈಸೋಸೋಮ್ಸ್. ಲೈಸೋಸೋಮ್ನ ಜನ್ರೇಟ್ ಮಾಡೋದು ಇದ್ರದ್ದು ಮೇನ್ ಫಂಕ್ಷನ್ ಆಗಿರುತ್ತೆ. ರೆಸ್ಪಾನ್ಸಿಬಲ್ ಫಾರ್ ಜನರೇಟಿಂಗ್ ಲೈಸೋಸೋಮ್ಸ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಗಾಲ್ಗಿ ಅಪ್ಯಾರೇಟಸ್. ಇವಾಗ ನೆಕ್ಸ್ಟ್ ಒನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. Endoplasmic reticulum are organelle of membrane sheet and forms an interconnected network of flattened sacs and tubular structure. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಇದು ಮೆಂಬ್ರೇನ್ ಶೀಟ್ ಆಗಿರುತ್ತೆ. ಇಟ್ ಫಾರ್ಮ್ ಇಂಟರ್ಕನೆಕ್ಟೆಡ್ ನೆಟ್ವರ್ಕ್ ಹೊಂದಿರುತ್ತೆ ಮತ್ತು ಫ್ಲ್ಯಾಟನ್ಡ್ ಸ್ಯಾಕ್ಸ್ ಮತ್ತು ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ಇದು ಇಂಟರ್ಕನೆಕ್ಟೆಡ್ ನೆಟ್ವರ್ಕ್ ಹೊಂದಿರುತ್ತೆ ಮತ್ತು ಇವು ಫ್ಲ್ಯಾಟ್ ಆಗಿರೋ ಸ್ಯಾಕ್ಸ್ ಆಗಿರ್ತವೆ ಮತ್ತು ಟ್ಯೂಬ್ಯುಲರ್ ಸ್ಟ್ರಕ್ಚರ್ನ ಹೊಂದಿರುತ್ತೆ. ಇದು ಒಂಥರ ಟ್ಯೂಬ್ ಸ್ಟ್ರಕ್ಚರ್ ಇರುತ್ತೆ. ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹ್ಯಾಸ್ 2 ಟೈಪ್ಸ್. ಇದು 2 ಟೈಪ್ಸ್ನ ಹೊಂದಿರುತ್ತೆ. ಫಸ್ಟ್ ಒನ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಲ್ಸೋ ಕಾಲ್ಡ್ ಗ್ರ್ಯಾನ್ಯುಲಾರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಂದರೆ ಇದಕ್ಕೆ ರೈಬೋಸೋಮ್ಸ್ ಅಟ್ಯಾಚ್ ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ದಟ್ಸ್ ವೈ ವಿ ಆರ್ ಕಾಲ್ಡ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದಕ್ಕೆ ರೈಬೋಸೋಮ್ಸ್ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ ಅಥವಾ ಗ್ರ್ಯಾನ್ಯುಲಾರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಲೂ ಕರಿತೀವಿ. ಇದ್ರದ್ದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಫಂಕ್ಷನ್ ಏನಂತ ಅಂದರೆ ಸಿಂಥೆಸಿಸ್ ಆಫ್ ಪ್ರೋಟೀನ್ ಆ್ಯಂಡ್ ಲೈಸೋಸೋಮ್ಸ್. ಇದು ಪ್ರೋಟೀನ್ ಮತ್ತು ಲೈಸೋಸೋಮ್ನ ಸಿಂಥೆಸಿಸ್ ಮಾಡುತ್ತೆ. ನೆಕ್ಸ್ಟ್ ಒನ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಮೂತ್ ಸರ್ಫೇಸ್ನ ಹೊಂದಿರುತ್ತೆ. ಇದನ್ನು ನಾವು ಅಗ್ರ್ಯಾನ್ಯುಲಾರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಲೂ ಕರಿತೀವಿ. ಯಾಕಂದರೆ ಇದಕ್ಕೆ ರೈಬೋಸೋಮ್ಸ್ ಅಟ್ಯಾಚ್ ಆಗಿರಲ್ಲ ಮತ್ತು ಇದು ಸ್ಮೂತ್ ಸರ್ಫೇಸ್ನ ಹೊಂದಿರುತ್ತೆ. ನೆಕ್ಸ್ಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಫಂಕ್ಷನ್ ಏನಂದರೆ ಸಿಂಥೆಸಿಸ್ ಆಫ್ ಸ್ಟೆರಾಯ್ಡ್ಸ್, ಸಿಂಥೆಸಿಸ್ ಆಫ್ ಲಿಪಿಡ್ ಆ್ಯಂಡ್ ಸಿಂಥೆಸಿಸ್ ಆಫ್ ಸೆಲ್ ಮೆಂಬ್ರೇನ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟೆರಾಯ್ಡ್ಸ್, ಲಿಪಿಡ್ ಮತ್ತು ಸೆಲ್ ಮೆಂಬ್ರೇನ್ನ ಸಿಂಥೆಸಿಸ್ ಮಾಡುತ್ತೆ. ಇದು ಇದ್ರದ್ದು ಮೇನ್ ಫಂಕ್ಷನ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು.
ಇದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ನ್ಯೂಕ್ಲಿಯಸ್ಗೆ ಅಟ್ಯಾಚ್ ಆಗಿರುತ್ತೆ. ಮತ್ತು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ಗೆ ಏನು ರೈಬೋಸೋಮ್ಸ್ ಅಟ್ಯಾಚ್ ಆಗಿರಲ್ಲ, ಬಟ್ ಇದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಇದು ರಫ್ ಸ್ಟ್ರಕ್ಚರ್ನ ಹೊಂದಿರುತ್ತೆ. ಇವಾಗ ನೆಕ್ಸ್ಟ್ ಒನ್ ರೈಬೋಸೋಮ್ಸ್. ರೈಬೋಸೋಮ್ಸ್ ಆರ್ ಮೇಡ್ ಅಪ್ ಆಫ್ ರೈಬೋಸೋಮಲ್ RNA ಆ್ಯಂಡ್ ಪ್ರೋಟೀನ್. ರೈಬೋಸೋಮಲ್ RNA ಮತ್ತು ಪ್ರೋಟೀನಿಂದ ರೈಬೋಸೋಮ್ಸ್ ರೆಡಿ ಆಗಿರುತ್ತೆ. ಸಮ್ ರೈಬೋಸೋಮ್ಸ್ ಆರ್ ಫ್ರೀ ವಿದಿನ್ ದಿ ಸೈಟೋಪ್ಲಾಸ್ಮಾ. ನೀವು ಸೆಲ್ ಒಳಗಡೆ ನೋಡ್ಬೋದು, ಸಮ್ ರೈಬೋಸೋಮ್ಸ್ ಸೈಟೋಪ್ಲಾಸಮಲ್ಲಿನೇ ಇರ್ತಾವೆ. ವೈಲ್ ಅದರ್ ಆರ್ ಜಾಯ್ನ್ ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇವಾಗ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ರೈಬೋಸೋಮ್ಸ್ ಅಟ್ಯಾಚ್ ಆಗಿರುತ್ತೆ, ಅದಕ್ಕೋಸ್ಕರ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೆಕ್ಸ್ಟ್ ರೈಬೋಸೋಮ್ಸ್ದು ಫಂಕ್ಷನ್ ಇದ್ರದ್ದು ಮೇನ್ ಫಂಕ್ಷನ್ ಅಂದರೆ ಪ್ರೋಟೀನ್ ಸಿಂಥೆಸಿಸ್. ಇವಾಗ ಸೆಲ್ ಒಳಗಡೆ ಪ್ರೋಟೀನ್ ಸಿಂಥೆಸಿಸ್ ಯಾವ ಆರ್ಗನೆಲ್ ಮಾಡುತ್ತೆ ಅಂತ ಕೇಳಿದರೆ ರೈಬೋಸೋಮ್ ಆಗಿರುತ್ತೆ. ನೆಕ್ಸ್ಟ್ ಲೈಸೋಸೋಮ್. ನೆಕ್ಸ್ಟ್ ಆರ್ಗನೆಲ್ ಲೈಸೋಸೋಮ್ ಆರ್ ದ ಮೆಂಬ್ರೇನ್ ಬೌಂಡ್ ಆರ್ಗನೆಲ್. ಇದು ಒಂದು ಮೆಂಬ್ರೇನ್ ಆಗಿರುತ್ತೆ. ದೇ ಆರ್ ಫಾರ್ಮ್ಡ್ ಬೈ ಗಾಲ್ಗಿ ಅಪ್ಯಾರೆಟಸ್ ಆ್ಯಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಗಾಲ್ಗಿ ಅಪ್ಯಾರೆಟಸ್ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ ಫಾರ್ಮ್ ಆಗಿರುತ್ತೆ. ಇದ್ರದ್ದು ಮೇನ್ ಫಂಕ್ಷನ್ ಅಂದರೆ ಡೈಜೆಷನ್ ಆಫ್ ಸಬ್ಸ್ಟೆನ್ಸ್ ಲೈಕ್ ಫಾರಿನ್ ಬಾಡಿ ಆರ್ ಪಾರ್ಟಿಕಲ್ಸ್. ಇದು ಸಬ್ಸ್ಟೆನ್ಸ್, ಇವಾಗ ಫಾರಿನ್ ಬಾಡಿ ಸಬ್ಸ್ಟೆನ್ಸ್ ಅಂದರೆ ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರುತ್ತಲ್ಲ ಅದನ್ನು ಡೈಜೆಷನ್ ಮಾಡುತ್ತೆ. ಮತ್ತು ಇದ್ರದ್ದು ಇನ್ನೊಂದು ಮೇನ್ ಫಂಕ್ಷನ್ ಅಂದರೆ ಅಟೋಲೈಸಿಸ್ ಅಂದರೆ ಸೂಸೈಡ್ ಬ್ಯಾಗ್ ಆಫ್ ಸೆಲ್. ಇದು ಅಟೋ ಅಂತಂದರೆ ಓನ್, ಲೈಸಿಸ್ ಅಂದರೆ ಕಿಲ್. ಇದು ತನ್ನ ಓನ್ ಸೆಲ್ಸ್ನೇ ಕಿಲ್ ಮಾಡುವಂಥ ಒಂದು ಫಂಕ್ಷನ್ನ ಮಾಡುತ್ತೆ. ಇವಾಗ ಡ್ಯಾಮೇಜ್ಡ್ ಅಥವಾ ಇವಾಗ ಮೈಕ್ರೋ ಬ್ಯಾಕ್ಟೀರಿಯಾ ಬಂದಿರೋ ಒಂದು ಸೆಲ್ನ ಇದು ತಾನಾಗಿಯೇ ಡಿಸ್ಟ್ರಾಯ್ ಮಾಡುತ್ತೆ. ಓನ್ ಸೆಲ್ನ ಡಿಸ್ಟ್ರಾಯ್ ಮಾಡೋ ಒಂದು ಕೆಪಾಸಿಟಿನ ಲೈಸೋಸೋಮ್ ಹೊಂದಿರುತ್ತೆ. ನೆಕ್ಸ್ಟ್ ಒನ್ ಫ್ಯಾಗೋಸಮ್. When a particle or living microorganism enter the cytoplasma, it becomes covered by the fold membrane. This membrane vesicle is called a phagosome. ಇವಾಗ ಸೈಟೋಪ್ಲಾಸಮ್ ಒಳಗಡೆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಫಾರಿನ್ ಬಾಡಿ ಎಂಟರ್ ಆಗುತ್ತೆ. ಆ ಎಂಟರ್ ಆಗಿರೋ ಫಾರಿನ್ ಬಾಡಿಗೆ ಫೋಲ್ಡೆಡ್ ಮೆಂಬ್ರೇನ್ ಏನು ಕವರ್ ಆಗಿರುತ್ತಲ್ಲ, ಆ ಕವರ್ ಆಗೋ ಮೆಂಬ್ರೇನ್ನೇ ನಾವು ಫ್ಯಾಗೋಸಮ್ ಅಂತ ಕರಿತೀವಿ. ಅದ್ರದ್ದು ಫ್ಯಾಗೋಸಮ್ದು ಮೇನ್ ಫಂಕ್ಷನ್ ಏನಂದರೆ ಫ್ಯಾಗೋಸಿಂಥೆಸಿಸ್, ಕಿಲ್ ದಿ ಮೈಕ್ರೋ ಆರ್ಗ್ಯಾನಿಸಮ್ ವಿದಿನ್ ದಿ ಫ್ಯಾಗೋಸಮ್. ಇಲ್ಲಿ ನೋಡ್ಬೋದು ನೀವು ಫ್ಯಾಗೋಸಿಂಥೆಸಿಸ್ ಅಂದರೆ ಇವಾಗ ಒಂದು ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಏನಿರುತ್ತೆ ಅದರೊಳಗಡೆ ಒಂದು ಲೈಸೋಸೋಮ್ ಇರುತ್ತೆ, ಮತ್ತು ಒಂದು ಕಡೆ ಫ್ಯಾಗೋಸಮ್ ಅಂದರೆ ಒಂದು ಬ್ಯಾಕ್ಟೀರಿಯನ್ನ ಅದು ಕವರ್ ಮಾಡಿರುತ್ತೆ. ಈ ಫ್ಯಾಗೋಸಮ್ ಏನಿದೆ ಈ ಲೈಸೋಸೋಮ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಈ ಅಟ್ಯಾಚ್ ಆದಾಗ ಇದ್ರ ಮಿಡಲ್ ಇರೋ ವಾಲ್ ಏನಿದೆ ಅದು ಬ್ರೇಕ್ ಡೌನ್ ಆಗಿ ಇದ್ರ ಲೈಸೋಸೋಮ್ ಒಳಗಡೆ ಇರುವಂಥ ಒಂದು ಎನ್ಸೈಮ್ ಅದು ಈ ಮೈಕ್ರೋ ಆರ್ಗ್ಯಾನಿಸಮ್ನ ಕಿಲ್ ಮಾಡುತ್ತೆ. ಈ ಕಿಲ್ ಮಾಡೋ ಪ್ರೋಸೆಸ್ನೇ ನಾವು ಫ್ಯಾಗೋಸಿಂಥೆಸಿಸ್ ಅಂತ ಕರಿತೀವಿ. ಇದು ಫ್ಯಾಗೋಸಮ್ದು ಮೇನ್ ಫಂಕ್ಷನ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಒನ್ ಸೆಂಟ್ರೋಸಮ್ ಆ್ಯಂಡ್ ಸೆಂಟ್ರಿಯೋಲ್ಸ್. ಸೆಂಟ್ರೋಸಮ್ ಹ್ಯಾಸ್ 2 ಸೆಂಟ್ರಿಯೋಲ್ಸ್. ಇದು 2 ಸೆಂಟ್ರಿಯೋಲ್ಸ್ನ ಹೊಂದಿರುತ್ತೆ. ಇಟ್ಸ್ ಲೊಕೇಟೆಡ್ ನಿಯರ್ ದಿ ನ್ಯೂಕ್ಲಿಯಸ್. ಇದೇನು ನ್ಯೂಕ್ಲಿಯಸ್ ಇರುತ್ತಲ್ಲ, ನ್ಯೂಕ್ಲಿಯಸ್ಗೆ ನಿಯರ್ ಆಗಿ, ಇದು ನ್ಯೂಕ್ಲಿಯಸ್ ಅಂತಂದರೆ ಇದಕ್ಕೆ ನಿಯರ್ ಆಗಿ ಇದು ಲೊಕೇಟ್ ಆಗಿರುತ್ತೆ. ಸೆಂಟ್ರಿಯೋಲ್ಸ್ ಆರ್ ಅ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಫೌಂಡ್ ವಿದಿನ್ ದಿ ಸೆಂಟ್ರೋಸೋಮ್. ಸೆಂಟ್ರಿಯೋಲ್ಸ್ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಆಗುತ್ತೆ. ಇದು ಸೆಂಟ್ರೋಸೋಮ್ ಒಳಗಡೆ 2 ಲೊಕೇಟ್ ಆಗಿರ್ತವೆ. ಇದ್ರ ಫಂಕ್ಷನ್ ಅಂತ ಅಂದರೆ ಇನ್ವಾಲ್ವಿಂಗ್ ದಿ ಮೂವಿಂಗ್ ಕ್ರೋಮೋಸೋಮ್ಸ್ ಇನ್ ದಿ ಟೈಮ್ ಆಫ್ ಸೆಲ್ ಡಿವೈಡ್. ಇವಾಗ ಸೆಲ್ ಡಿವಿಷನ್ ಏನು ಆಗ್ತಿರುತ್ತಲ್ಲ ಆ ಟೈಮಲ್ಲಿ ಕ್ರೋಮೋಸೋಮು ಡಿವೈಡ್ ಆಗ್ತಿರುತ್ತೆ. ಆ ಟೈಮಲ್ಲಿ ಅದು ಮೂವಿಂಗಿಗೆ ಹೆಲ್ಪ್ ಆಗುತ್ತೆ. ಸೆಂಟ್ರೋಸಮ್ ಆ್ಯಂಡ್ ಸೆಂಟ್ರಿಯೋಲ್ಸ್ ಕ್ರೋಮೋಸೋಮಲ್ ಮೂವಿಂಗ್ ವೆನ್ ಸೆಲ್ ಡಿವಿಷನ್, ಆ ಟೈಮಲ್ಲಿ ಇದು ಫಂಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಒನ್ ಫೆರಾಕ್ಸಿಸಮ್ಸ್. Ferroxism has many enzymes.
ಫೆರಾಕ್ಸಿಸಮ್ಸ್ ಏನಿದೆಯಲ್ಲ ಅದು ಮೆನಿ ಎಂಜೈಮ್ಸ್ನ ಹೊಂದಿರುತ್ತೆ. ಅದರೊಳಗಡೆ 2 ಮೇನ್ ಎಂಜೈಮ್ಸ್ ಇದೆ. ಫಸ್ಟ್ ಒನ್ ಆಕ್ಸಿಡೇಸಸ್ ಆ್ಯಂಡ್ ಕೆಟಲೇಸಸ್. ಸ್ಮಾಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ ಇನ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಒಳಗಡೆ ಇದು ಒಂದು ಸ್ಮಾಲ್ ಮೆಂಬ್ರೇನ್ ಆರ್ಗನೆಲ್ ಆಗಿರುತ್ತೆ. ಇದ್ರದ್ದು ಫಂಕ್ಷನ್ ನೋಡೋಣ ಏನಂತ. ಇದ್ರದ್ದು ಫಸ್ಟ್ ಫಂಕ್ಷನ್ ಏನಂದರೆ ಬ್ರೇಕ್ ಡೌನ್ ಆಫ್ ವೆರಿ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ಸ್. ಇದು ವೆರಿ ಲಾಂಗ್ ಚೈನ್ ಇರುವಂಥ ಫ್ಯಾಟಿ ಆ್ಯಸಿಡ್ನ ಬ್ರೇಕ್ ಡೌನ್ ಮಾಡುತ್ತೆ. ಫೆರಾಕ್ಸಿಸಮ್ಸ್ ಕಂಟೈನ್ಸ್ ಎಂಜೈಮ್ಸ್ ಲೈಕ್ ಕ್ಯಾಟಲೇಸ್ ದಟ್ ಕನ್ವರ್ಟ್ ಹೈಡ್ರೋಜನ್ ಪೆರಾಕ್ಸೈಡ್ ಇಂಟು ವಾಟರ್ ಆ್ಯಂಡ್ ಆಕ್ಸಿಜನ್. ಇದ್ರದ್ದು ಮೇನ್ ಫಂಕ್ಷನ್ ಅಂತ ಅಂದರೆ ಇವಾಗ ನಮ್ಮ ಬಾಡಿಗೆ ಹಾರ್ಮ್ಫುಲ್ ಇದು ಏನು ಹೈಡ್ರೋಜನ್ ಪೆರಾಕ್ಸೈಡ್ ಏನಿದೆಯಲ್ಲ ಇದು ವೆರಿ ಹಾರ್ಮ್ಫುಲ್ ಆಗಿರುತ್ತೆ. ಅದನ್ನು ಈ ಎಂಜೈಮ್ ಏನಿದೆ ಕೆಟಲೇಸ್ ಅನ್ನೋ ಒಂದು ಎಂಜೈಮ್ ಹೈಡ್ರೋಜನ್ ಪೆರಾಕ್ಸೈಡ್ನ ವಾಟರು ಮತ್ತು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ ಸೆಲ್ ಒಳಗಡೆ ಇದು ಕನ್ವರ್ಟ್ ಮಾಡುತ್ತೆ. ಇದು ಪೆರಾಕ್ಸಿಸಮ್ದು ಮೇನ್ ಫಂಕ್ಷನ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಸೈಟೋಸ್ಕೆಲಿಟಾನ್. ನೆಕ್ಸ್ಟ್ ಆರ್ಗನೆಲ್ ಸೈಟೋಸ್ಕೆಲಿಟನ್. ಸೈಟೋಸ್ಕೆಲಿಟನ್ ಆರ್ ಅ ನೆಟ್ವರ್ಕ್ ಆಫ್ ಟಿನ್ನಿ ಪ್ರೋಟೀನ್ ಫಿಲಾಮೆಂಟ್ ಸ್ಟ್ರಕ್ಚರ್. ಈ ಸೈಟೋಸ್ಕೆಲಿಟನ್ ಹೆಸರಲ್ಲಿನೇ ಇದೆ. ಸ್ಕೆಲಿಟನ್ ಅಂದರೆ ನಮಗೆ ಇವಾಗ ನಮ್ಮ ಬಾಡಿಗೆ ಯಾವ ರೀತಿ ಶೇಪ್ ಮತ್ತು ಸ್ಟ್ರಕ್ಚರ್ ಕೊಡುತ್ತೆ, ಇದು ಕೂಡ ಸೆಲ್ಗೆ ಶೇಪ್ ಮತ್ತು ಸ್ಟ್ರಕ್ಚರ್ನ ಕೊಡುತ್ತೆ. ಇದು ಒಂದು ನೆಟ್ವರ್ಕ್ ಆಫ್ ಟಿನ್ನಿ ಪ್ರೋಟೀನ್ದು ನೆಟ್ವರ್ಕ್ ಆಗಿರುತ್ತೆ. ಇದೊಂದು ಇಟ್ ಗಿವನ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್. ಇದು ಸೆಲ್ಗೆ ಶೇಪ್ ಮತ್ತು ಸ್ಟ್ರಕ್ಚರ್ನ ಕೊಡುತ್ತೆ. ಇಟ್ ಹೆಲ್ಪ್ ಇನ್ ಸೆಲ್ಯುಲಾರ್ ಮೂಮೆಂಟ್. ಇವಾಗ ಸೆಲ್ ಮೂಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ. ಇದ್ರದ್ದು ಫಂಕ್ಷನ್ಸ್ ಏನೇನಂತ ಇವಾಗ ನೋಡೋಣ. ಫಸ್ಟ್ ಫಂಕ್ಷನ್ ಸ್ಟ್ರಕ್ಚರ್ ಸಪೋರ್ಟ್. ಇದು ಹೇಳ್ದಂಗೆ ಸ್ಟ್ರಕ್ಚರ್ನ ಇದು ಕ್ರಿಯೇಟ್ ಮಾಡುತ್ತೆ. ಯಾವ ಶೇಪಲ್ಲಿ ಯಾವ ಸ್ಟ್ರಕ್ಚರಲ್ಲಿ ಸೆಲ್ ಇದೆ ಅನ್ನೋಕ್ಕೆ ಸೈಟೋಸ್ಕೆಲಿಟನ್ ಫಂಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಸೆಲ್ ಮೂಮೆಂಟ್ ಆಗೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಸೆಲ್ ಡಿವಿಷನ್ ಆಗೋಕ್ಕೂ ಇದು ಫಂಕ್ಷನ್ ಮಾಡುತ್ತೆ. ಇದು ಈ ಮೂರೂ ಇದ್ರದ್ದು ಮೇನ್ ಸೈಟೋಸ್ಕೆಲಿಟನ್ದು ಫಂಕ್ಷನ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ಸೆಲ್ದು ವೇರಿಯಸ್ ಆರ್ಗನೆಲ್ಸ್, ಸೈಟೋಪ್ಲಾಸಮ್ ಒಳಗಡೆ ಬರುವಂಥ ವೇರಿಯಸ್ ಆರ್ಗನೆಲ್ಸ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಐ ಥಿಂಕ್ ಈ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಒಂದು ಎಕ್ಸಾಮಲ್ಲಿ ಬರಿಬೇಕಾದ್ರೆ ಯಾವುದೋ ಒಂದು ಆರ್ಗನೆಲ್ ಬಗ್ಗೆ ಅದರ ಸ್ಟ್ರಕ್ಚರು ಮತ್ತು ಫಂಕ್ಷನ್ನ ಎಕ್ಸ್ಪ್ಲೇನ್ ಮಾಡಬೇಕು ಇಂಪಾರ್ಟೆಂಟಾಗಿ ಅನಾಟಮಿಯಲ್ಲಿ. ಇವಾಗ ನ್ಯೂಕ್ಲಿಯಸ್ ಒಂದು ಪಾರ್ಟ್ ಉಳಿದಿದೆ. ಆ ಕಾಂಪೋನೆಂಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏಕೆಂದರೆ ಈ ವಿಡಿಯೋ ಲೆಂದಿ ಆಗುತ್ತೆ ಮತ್ತು ಅರ್ಥನೂ ಆಗೋಲ್ಲ. ನ್ಯೂಕ್ಲಿಯಸ್ನು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಅದು ಒಂದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಎಕ್ಸಾಮಲ್ಲಿ ಈ ಸೆಲ್ ಬಗ್ಗೆ ಮತ್ತು ಸೆಲ್ ಆರ್ಗನೆಲ್ಸ್ ಬಗ್ಗೆ 1 ಮಾರ್ಕ್ಸ್ ಕ್ವಶನ್ನು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಲಾಂಗ್ ಎಸ್ಸೆನೂ ಕೇಳ್ತಾರೆ. ಸೆಲ್ ಅಂತ ಅಂದ್ರೇನು, ಅದರ ಆರ್ಗನೆಲ್ಸ್ನ ಎಕ್ಸ್ಪ್ಲೇನ್ ಮಾಡಿ ಮತ್ತು ಅದ್ರ ಫಂಕ್ಷನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಆವಾಗ ನೀವು ಈ ರೀತಿಯಾಗಿ ನೋಟ್ಸ್ನ ಬರಿಬೇಕಾಗತ್ತೆ. ನಿಮಗೂ ಏನಾದರೂ ಈ ನೋಟ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ ನೋಟ್ಸ್ ಅಂತ. ನಾನು ಈ ನೋಟ್ಸ್ PDF ನಿಮಗೆ ಶೇರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ನ್ಯೂಕ್ಲಿಯಸ್ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.